ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೋಡ್ರಿ, ಅವರು ಇದು ಚಾಮುಂಡಿ ದೇವಿಯ ಒಂದು ಪೂಜೆ ಮತ್ತು ಪುಷ್ಪಾರ್ಚನೆ ಇದೆಲ್ಲ ಹಿಂದೂ ಸನಾತನ ಧರ್ಮದ ಒಂದು ಪದ್ಧತಿ. ಯಾರು ಸನಾತನ ಧರ್ಮದಲ್ಲಿ ವಿಶ್ವಾಸ ಇಡ್ತಾರೋ, ಯಾರು ಸನಾತನ ಧರ್ಮವನ್ನು ಗೌರವಿಸ್ತಾರೋ ಅಂಥವ್ರ ಕಡೆಯಿಂದ ಪೂಜೆ ಮಾಡೋದು. ಸಾಕಷ್ಟು ಮಂದಿ ಮಹಿಳೆಯರು ಅದಾರ, ದಲಿತ ಮಹಿಳೆಯರು ಅದಾರ, ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರು ರಾಜ್ಯದಲ್ಲೇನು ಕಡಿಮೆ ಇಲ್ಲ. ಯಾರು ಕನ್ನಡ ಧ್ವಜವನ್ನು ವಿರೋಧ ಮಾಡಿದ್ರು, ಕನ್ನಡದ ಬಾವುಟದಲ್ಲಿ ಹಳದಿ ಮತ್ತು ಕೆಂಪು ಇದ್ದಿದ್ದು ಅರಿಶಿಣ ಕುಂಕುಮ ಅಂತೇಳಿ ಲಕ್ಷ್ಮಿಗೆ ಹೋಲಿಸಿದ್ರು, ಅದನ್ನು ವಿರೋಧ ಮಾಡಿದರು. ಕನ್ನಡವನ್ನು ಭುವನೇಶ್ವರಿಯ ದೇವಿಯ ಮೂರ್ತಿಯನ್ನು ವಿರೋಧ ಮಾಡೋದಂಥವ್ರು ಇವ್ರಿಗೇನು ನೈತಿಕತೆ ಇದೆ? ಚಾಮುಂಡಿ ದೇವಿಯ ಆರಾಧನೆ ಹಿಂದೂಗಳು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದು ಸಾರ್ವಜನಿಕತೆ. ಹಾಗಾದ್ರೆ ಈ ದೇಶದಲ್ಲಿರುವ ವಕಾಫ್ ಆಸ್ತಿಗಳು ಸರ್ಕಾರದಲ್ಲ, ಏನು ಅವ್ರ ಅಪ್ಪಂದ, ಏನು ಔರಂಗಜೇಬಂದ, ಟಿಪ್ಪು ಸುಲ್ತಾನ್ದ? ಇದು ಭಾರತದಲ್ಲ. ನೀವು ಹಿಂದೂ ಧರ್ಮಗಳು ದೇವಸ್ಥಾನಗಳೆಲ್ಲ ಸಾರ್ವಜನಿಕ ಸರ್ಕಾರ ಅಂತ ಹೇಳ್ತೀರಿ. ಹಾಗಾದ್ರೆ ನಿಮ್ಮ ದರ್ಗಾಗಳನ್ನು ಮಸೀದಿಗಳನ್ನು ಸರ್ಕಾರ ಅಂತ ಹೇಳೋ ತಾಕತ್ತು ದಮ್ಮ ಡಿ ಕೆ ಶಿವಕುಮಾರ್ಗೆ ಐತೆ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ಹೌದು, ಹಿಂದೂಗಳದೇ ಸ್ವತ್ತು. ಯಾವ ಹಿಂದೂ ಧಾರ್ಮಿಕ ಕ್ಷೇತ್ರಗಳದಾವ ಎಲ್ಲ ಹಿಂದೂಗಳೇ ಇವತ್ತು ಪೂಜೆ ಪುನಸ್ಕಾರ ಮಾಡೋರು. ಯಾರು ಸಾಬ್ರು ಬಂದು ಮಾಡ್ತಾರೇನ್ರಿ? ಅವ್ರು ಮೂರ್ತಿ ಪೂಜೆ ಮಾಡ್ಲಿಕ್ಕೆ ಅವ್ರು ಇದರಲ್ಲಿ ಧರ್ಮದಲ್ಲಿ ಅವಕಾಶ ಇಲ್ಲ. ಮೂರ್ತಿ ಪೂಜೆ ಮಾಡೋನು ಕೊಲ್ರಿ ಅಂತ ಹೇಳ್ತೈತೆ ಅವ್ರ ಧರ್ಮ. ಅದು ನಮ್ಮ ಧರ್ಮ ಹಂಗೆ ಹೇಳೋದಿಲ್ಲ. ನಮ್ಮ ಸನಾತನ ಏನು ಹೇಳ್ತೈತೆ? ವಸುದೇವ ಕುಟುಂಬ, ಎಲ್ಲ ಜಗತ್ತು ಒಂದೇ ಕುಟುಂಬ, ಎಲ್ಲರನ್ನೂ ಅಣ್ತಂಬ್ರತ್ ಕಲಿಸೋದೇ ಸನಾತನ ಧರ್ಮ. ಅವ್ರ ಧರ್ಮ ಕಲಿಸೋದಿಲ್ಲ. ಮತ್ತೊಂದು ಧರ್ಮದವ್ರನ್ನ ಅಣ್ತಂಬ್ರತ್ ತಿಳ್ಕೋದೇ ಕಾಫೀರರ ಅಂತ ಹೇಳ್ತಾರೆ. ಅವ್ರು ಕಾಫೀರನ್ನ ನಂಬಾರ್ದು. ಮತ್ತು ನೀವು ಅವ್ರ ಕಡೆಯಿಂದ ಹೆಂಗೆ ಪೂಜೆ ಮಾಡಿಸ್ತೀರಿ? ಇದು ನಮ್ಮ ಮೂಲ ಪ್ರಶ್ನೆ. ಅದಕ್ಕೆ ಸರ್ಕಾರ ಇದನ್ನು ಸಿದ್ದರಾಮಯ್ಯನವರು ಅತಿ ಆಯ್ತದು. ಎಲ್ಲ ಕಡೆ ತುಷ್ಟೀಕರಣ, ಪೊಲೀಸ್ ಇಲಾಖೆಯಲ್ಲಿ ತುಷ್ಟೀಕರಣ, ದೇವರಲ್ಲಿ ತುಷ್ಟೀಕರಣ. ಏನು ಸಾಬ್ರೇ ಇವ್ರಿಗೆ ಅಟ್ಟೆ ಹೊಟ್ಟಾಕ್ಯಾರೋ ಏನು ಹಿಂದೂಗಳು ಯಾರೋ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಯಾರು ಹೊಟ್ಟೆ ಉಳ್ಕಿದ್ದು ತಮ್ಮ ಸ್ವಜಾತಿಗೆ ಏನೂ ಮಾಡಲಾಗ್ಯಾರ ಅವರು. ಬಿಟ್ಟು ಹಳ್ಳಿ ಸಾಬರು ಅಂದ್ರೆ ಮುಂದಿನ ಸಲ ಸಾಬರು ಬಿಟ್ಟು ಕಾಂಗ್ರೆಸ್ಗೆ ಯಾರೂ ಓಟ್ ಹಾಕೋದಿಲ್ಲ. ನಮ್ಮ ಹಿಂದೂ ಧರ್ಮಕ್ಕೆ ಅಪಮಾನ ಏನು ಮಾಡ್ಲಕತ್ತೆ, ನೀವು ಬುದ್ಧಿ ಕಲಿಸ್ತಾರೆ. ಇನ್ನೇನು ನಮ್ಮ ಪಾರ್ಟಿಯು